ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಆಲ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಕನ್ನಡ ಸಾಮಾನ್ಯ ಜ್ಞಾನ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ 100 ಪ್ರಶ್ನಾವಳಿಗಳು. ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೇಳ್ತಾರೆ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಡಿಯೋನ ತಪ್ಪದೆ ನೋಡಿ, ಸೇವ್ ಮಾಡಿ ಇಟ್ಕೊಳ್ಳಿ, ಡೌನ್ಲೋಡ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಆದರೆ ಶೇರ್ ಮಾಡೋವಾಗ ಆಲ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸೋದನ್ನು ಮರಿಬೇಡಿ. ಬನ್ನಿ ಹಾಗಾದರೆ ವಿಡಿಯೋನ ಆರಂಭ ಮಾಡೋಣ. ಓಝೋನ್ ಪದರ ಇರುವ ವಾಯುಮಂಡಲದ ಭಾಗ ಸ್ತರಗೋಳ. ಮಿಸೈಲ್ ಪರೀಕ್ಷೆಗಾಗಿ ಪ್ರಸಿದ್ಧಿ ಪಡೆದ ವೀಲರ್ ದ್ವೀಪ ಇರುವ ರಾಜ್ಯ ಒರಿಸ್ಸಾ. ವಿಶ್ವಸಂಸ್ಥೆಯ ವಿಶ್ವ ಸಂತುಷ್ಟ ದಿನಾಚರಣೆ ಮಾರ್ಚ್ 20ರಂದು ಆಚರಿಸಲಾಗುತ್ತದೆ. ಪ್ರಧಾನಿ ಮೋದಿಯವರ ಕೌಶಲ ಭಾರತ ಯೋಜನೆ ಸ್ಕಿಲ್ ಇಂಡಿಯಾದ ರಾಯಭಾರಿಯಾಗಿರುವವರು ಸಚಿನ್ ತೆಂಡೂಲ್ಕರ್. ಉಚಿತ ವೈಫೈ ಸೌಲಭ್ಯವನ್ನು ಪಡೆದಿರುವ ಕರ್ನಾಟಕದ ಮೊದಲ ನಗರ ಗದಗ ಜಿಲ್ಲೆಯ ಬೆಟಗೇರಿ. 2016ನೇ ಸಾಲಿನ ಬಸವ ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿಗೆ ಪಾತ್ರರಾದವರು ಗೋರು ಚೆನ್ನಬಸಪ್ಪರವರು. ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು, ಸಾಹಿತಿಗಳು ಹಾಗೂ ಚಿಂತಕರು. ತನ್ನ ರಾಜ್ಯದಲ್ಲಿನ ಆರ್ಥಿಕ ದುರ್ಬಲರಿಗೆ ಉದ್ಯೋಗ ಮತ್ತು ಉನ್ನತ ಶಿಕ್ಷಣದಲ್ಲಿ 10% ಮೀಸಲಾತಿಯನ್ನು ನೀಡಿರುವ ರಾಜ್ಯ ಗುಜರಾತ್. ಪ್ರಧಾನಿಯವರ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯ ಮುಖ್ಯ ಉದ್ದೇಶ ಗ್ರಾಮೀಣ ಪ್ರದೇಶದ ಬಡ ಮಹಿಳಾ ಕುಟುಂಬಗಳಿಗೆ ಉಚಿತ ಗ್ಯಾಸ್ ಸಿಲಿಂಡರ್ಗಳನ್ನು ನೀಡುವುದು. ಪ್ರಧಾನಿಯವರ ಪಹಲ್ ನೇರ ನಗದು ವರ್ಗಾವಣೆ ಯೋಜನೆ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಫ್ LPG ಇದರ ಮುಖ್ಯ ಉದ್ದೇಶ LPG ಸಬ್ಸಿಡಿಯನ್ನು ಆಧಾರ್ ಸಂಪರ್ಕದ ಬದಲಿಗೆ ಜನ್ಧನ್ ಬ್ಯಾಂಕ್ ಖಾತೆಯ ಮೂಲಕ ಪಾವತಿ ಮಾಡುವುದು. ಮತ್ತು ಇದು ಜಗತ್ತಿನ ಬೃಹತ್ ನೇರ ನಗದು ವರ್ಗಾವಣೆ ಯೋಜನೆ ಎಂದು ಗಿನ್ನಿಸ್ ರೆಕಾರ್ಡ್ಗೂ ಪಾತ್ರವಾಗಿದೆ. ಇದರಿಂದ LPG ಸಬ್ಸಿಡಿಯನ್ನು ಜನರು ನೇರವಾಗಿ ತಮ್ಮ ಬ್ಯಾಂಕ್ ಖಾತೆಯಲ್ಲಿ ಪಡೆಯಬಹುದು. ಅಡುಗೆ ಅನಿಲ ಸಹಾಯಧನವನ್ನು ಗ್ರಾಹಕರ ಖಾತೆಗೆ ನೇರವಾಗಿ ಜಮಾ ಮಾಡುವುದೇ ಇದರ ಮುಖ್ಯ ಉದ್ದೇಶವಾಗಿದೆ. ಗಡಿ ಭದ್ರತಾ ಪಡೆಯ ಇತಿಹಾಸದಲ್ಲಿ ಮೊದಲ ಮಹಿಳಾ ಯುದ್ಧ ಅಧಿಕಾರಿಯಾಗಿ ಸೇರ್ಪಡೆಗೊಂಡವರು ತನುಶ್ರೀ ಪರೀಕ್. ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಮುಖ್ಯ ಉದ್ದೇಶ ಇಲ್ಲಿ ದೇಶದ ಪ್ರತಿಯೊಬ್ಬರಿಗೂ 2022ರ ಹೊತ್ತಿಗೆ ಮನೆ ಸಿಗಬೇಕು ಎಂಬುದು ಪ್ರಧಾನಿಯವರ ಆಶಯವಾಗಿದೆ. ಇದರಲ್ಲಿ ಪ್ರತಿಯೊಬ್ಬರು ಅಂದರೆ ಬಡವರು, ಅತಿ ಕೆಳವರ್ಗದವರು, ಮಧ್ಯಮ ವರ್ಗದವರು, ಕಡಿಮೆ ಆದಾಯವನ್ನು ಹೊಂದಿರುವವರು, ನೌಕರರು ಒಳಗೊಂಡಿರ್ತಾರೆ. ಸುಕನ್ಯಾ ಸಮೃದ್ಧಿ ಯೋಜನೆ ಇದರ ಮುಖ್ಯ ಉದ್ದೇಶ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಮದುವೆಯ ಸಂದರ್ಭದಲ್ಲಿ ಪಾಲಕರನ್ನು ಪ್ರೋತ್ಸಾಹಿಸುವುದು ಈ ಉಳಿತಾಯ ಖಾತೆಯ ಮುಖ್ಯ ಉದ್ದೇಶವಾಗಿದೆ. ಸುಕನ್ಯಾ ಸಮೃದ್ಧಿ ಖಾತೆಯನ್ನು ಯಾವುದೇ ಬ್ಯಾಂಕುಗಳಲ್ಲಿ ಅಥವಾ ಅಂಚೆ ಕಚೇರಿಗಳಲ್ಲಿ ಸುಲಭವಾಗಿ ತೆರೆಯಬಹುದಾಗಿದೆ. ಏಷ್ಯಾದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಉಲಾರ್, ಇದು ಕಾಶ್ಮೀರದಲ್ಲಿದೆ. ಈ ಬಾರಿಯ ಸ್ವಚ್ಛ ನಗರ ಪಟ್ಟಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವುದು ಮಧ್ಯಪ್ರದೇಶದ ಇಂದೋರ್. ಕಳೆದ ಬಾರಿ ಮೊದಲನೇ ಸ್ಥಾನದಲ್ಲಿದ್ದ ಮೈಸೂರಿಗೆ ಈ ಬಾರಿ 5ನೇ ಸ್ಥಾನ ಸಿಕ್ಕಿದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಮುಖ್ಯ ಉದ್ದೇಶ ದೇಶದ ಪ್ರತಿಯೊಬ್ಬರೂ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು. ಪ್ರಧಾನಮಂತ್ರಿ ಸುರಕ್ಷಾ ವಿಮೆಯ ಮುಖ್ಯ ಉದ್ದೇಶ ಅಪಘಾತ ವಿಮೆ ಒದಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ವಿಮೆಯನ್ನು ಜಾರಿ ಮಾಡಿದೆ. ಬ್ಯಾಂಕುಗಳಲ್ಲಿ ಉಳಿತಾಯ ಖಾತೆಯನ್ನು ಹೊಂದಿರುವವರು ಈ ವಿಮೆಯ ಲಾಭವನ್ನು ಪಡೆಯಬಹುದು. ತಮ್ಮ ಖಾತೆಯಿಂದ ನೇರವಾಗಿ ಮಾಸಿಕ ರೂಪಾಯಿ 1 ಪಾವತಿಸಿ ಈ ವಿಮೆಯ ಕಂತನ್ನು ಪಾವತಿಸಬಹುದು.
ಅಪಘಾತದಿಂದ ಸಾವು ಅಥವಾ ಅಂಗವೈಕಲ್ಯಕ್ಕೆ ತುತ್ತಾದರೆ 2 ಲಕ್ಷ ರೂಪಾಯಿಗಳ ವಿಮೆ ಸಿಗಲಿದೆ. ಅಟಲ್ ಪಿಂಚಣಿ ಯೋಜನೆ ಇದರ ಮುಖ್ಯ ಉದ್ದೇಶ ಅಸಂಘಟಿತ ವಲಯದ ಉದ್ಯೋಗಿಗಳ ವಿಮೆ ಮತ್ತು ಆರ್ಥಿಕ ಭದ್ರತೆ ಕಲ್ಪಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿ ಮಾಡಲಾಗಿದೆ. ಕನಿಷ್ಠ 1,000ದಿಂದ 5,000ವರೆಗೂ ನಿಶ್ಚಿತ ಪಿಂಚಣಿಯನ್ನು ನೀಡುವ ಯೋಜನೆ ಇದಾಗಿದೆ. ಬೇಟಿ ಬಚಾವೋ ಬೇಟಿ ಪಢಾವೋ ಈ ಯೋಜನೆಯ ಮುಖ್ಯ ಉದ್ದೇಶ ಜನವರಿ 22, 2015 ಆರಂಭವಾಯಿತು. ಹೆಣ್ಣು ಮಕ್ಕಳನ್ನು ರಕ್ಷಿಸಲು ಬೇಟಿ ಬಚಾವೋ ಬೇಟಿ ಪಢಾವೋ ಎಂಬ ಯೋಜನೆಯನ್ನು ಜಾರಿ ಮಾಡಲಾಗಿದೆ. ಲಿಂಗ ಅಸಮಾನತೆಯನ್ನು ಹೋಗಲಾಡಿಸುವುದು, ಹೆಣ್ಣು ಮಕ್ಕಳ ರಕ್ಷಣೆ ಮತ್ತು ಶಿಕ್ಷಣಕ್ಕೆ ಒತ್ತು ನೀಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ನಮಾಮಿ ಗಂಗೆ ಯೋಜನೆ ಗಂಗಾ ನದಿಯನ್ನು ಸ್ವಚ್ಛಗೊಳಿಸುವುದಕ್ಕಾಗಿ ಪ್ರಧಾನಿ ಮೋದಿಯವರು ಆರಂಭಿಸಿದ ಯೋಜನೆ ಇದಾಗಿದೆ. ಅಮೆರಿಕದ 45ನೇ ಅಧ್ಯಕ್ಷರಾಗಿ ಆಯ್ಕೆಯಾದವರು ಡೊನಾಲ್ಡ್ ಟ್ರಂಪ್. ಈ ಚುನಾವಣೆ ನಡೆದಿದ್ದು ನವೆಂಬರ್ 8, 2016. ನಾಗಾರ್ಜುನ ಸಾಗರ ಅಣೆಕಟ್ಟನ್ನು ಹೊಂದಿರುವ ನದಿ ಕೃಷ್ಣಾ ನದಿ. ಇದನ್ನು ಕಟ್ಟಿದ್ದು 1967ರಲ್ಲಿ. ಇದು ಆಂಧ್ರ ಪ್ರದೇಶದಲ್ಲಿದೆ. ಈ ಅಣೆಕಟ್ಟಿನ ಎತ್ತರ 124 ಮೀಟರ್ಗಳು ಹಾಗೂ ಉದ್ದ 1550 ಮೀಟರ್ಗಳು. ಅಳಿವಿನ ಅಂಚಿನಲ್ಲಿರುವ ಏಷ್ಯಾದ ಸಿಂಹಗಳನ್ನು ಹೊಂದಿರುವ ಭಾರತದ ಏಕೈಕ ಅಭಯಾರಣ್ಯ ಇರುವುದು ಗುಜರಾತ್ನ ಗಿರ್ ಅಭಯಾರಣ್ಯ. ಇದರ ಸ್ಥಾಪನೆಯಾಗಿದ್ದು 1965ರಲ್ಲಿ. ಭಾರತದ ಅತಿ ಉದ್ದವಾದ ಅಣೆಕಟ್ಟು ಹಿರಾಕುಡ್ ಅಣೆಕಟ್ಟು. ಇದು ಒರಿಸ್ಸಾದ ಸಂಬಲ್ಪುರ ಎಂಬ ಸ್ಥಳದಿಂದ 15 ಕಿಲೋಮೀಟರ್ನಷ್ಟು ದೂರದಲ್ಲಿದೆ. ಇದನ್ನು ಮಹಾನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಈ ಅಣೆಕಟ್ಟಿನ ಉದ್ದ 25.8 ಕಿಲೋಮೀಟರ್ಗಳು ಹಾಗೂ ಎತ್ತರ 60.96 ಮೀಟರ್ಗಳು. ಈ ಅಣೆಕಟ್ಟು ಆರಂಭಗೊಂಡಿದ್ದು 13 ಜನವರಿ 1957ರಲ್ಲಿ. ಭಾರತದಲ್ಲಿ ಅತಿ ಉದ್ದವಾದ ಕರಾವಳಿ ಪ್ರದೇಶವನ್ನು ಹೊಂದಿರುವ ರಾಜ್ಯ ಗುಜರಾತ್ 1600 ಕಿಲೋಮೀಟರ್ಗಳು. ನೆಕ್ಸ್ಟ್ ಬರುವುದು 2ನೇ ಸ್ಥಾನದಲ್ಲಿರುವುದು ಆಂಧ್ರ ಪ್ರದೇಶ 1037 ಕಿಲೋಮೀಟರ್ಗಳು. ಬಿಳಿ ಹುಲಿಗಳನ್ನು ಸಂರಕ್ಷಿಸಿರುವ ರಾಷ್ಟ್ರೀಯ ಉದ್ಯಾನವನ ನಂದನ್ ಕಣ್ಣನ್. ಇದು ಒರಿಸ್ಸಾದ ಭುವನೇಶ್ವರ್ನಲ್ಲಿದೆ. 1960ರಲ್ಲಿ ಈ ರಾಷ್ಟ್ರೀಯ ಉದ್ಯಾನವನದ ನಿರ್ಮಾಣವಾಯಿತು. ಅಧಿಕೃತ ಲಾಂಛನವನ್ನು ಪಡೆದಿರುವ ಭಾರತದ ಮೊದಲ ಹುಲಿ ಸಂರಕ್ಷಿತ ಅಭಯಾರಣ್ಯ ಕನ್ಹಾ ಹುಲಿ ಅಭಯಾರಣ್ಯ. ಇದು ಮಧ್ಯಪ್ರದೇಶದಲ್ಲಿದೆ. 1955ರಲ್ಲಿ ಆರಂಭವಾಗಿದೆ. 1974ರಿಂದ ಹುಲಿಗಳ ಸಂರಕ್ಷಣೆ ಇಲ್ಲಿ ಆರಂಭಗೊಳ್ಳುತ್ತದೆ. ನವಜಾತ ಶಿಶುವಿಗೆ BCG ಲಸಿಕೆಯನ್ನು ಹುಟ್ಟಿದ ಎಷ್ಟು ದಿನಗಳ ಒಳಗೆ ನೀಡುತ್ತಾರೆ? 7 ದಿನಗಳ ಒಳಗೆ. 2011ರ ಜನಗಣತಿಯ ಪ್ರಕಾರ ಅತಿ ಕಡಿಮೆ ಜನಸಂಖ್ಯೆ ಬೆಳವಣಿಗೆ ದರವನ್ನು ಹೊಂದಿರುವ ರಾಜ್ಯ ನಾಗಾಲ್ಯಾಂಡ್. ಉಡಾನ್ ಈ ಯೋಜನೆಯ ಮುಖ್ಯ ಉದ್ದೇಶ ಅಗ್ಗದ ದರದಲ್ಲಿ ವಿಮಾನಯಾನ ಸೇವೆಯನ್ನು ನೀಡುವುದು. ಭಾರತೀಯ ವಿಜ್ಞಾನ ಸಂಸ್ಥೆ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಇರುವುದು ಬೆಂಗಳೂರಿನಲ್ಲಿ. ಇದು 1909ರಲ್ಲಿ ಸ್ಥಾಪನೆಯಾಯಿತು. ಸರ್ CV ರಾಮನ್ ಇದರ ಮೊದಲ ಭಾರತೀಯ ನಿರ್ದೇಶಕರಾಗಿದ್ದರು. ಜೀವನ್ ಜ್ಯೋತಿ ವಿಮೆ ಯೋಜನೆ ಇದರ ಮುಖ್ಯ ಉದ್ದೇಶ ಜೀವನ್ ಜ್ಯೋತಿ ವಿಮೆ ಯೋಜನೆ ಅಡಿಯಲ್ಲಿ ವಾರ್ಷಿಕವಾಗಿ 330 ರೂಪಾಯಿಗಳನ್ನು ಕಂತಿನ ಮೂಲಕ ಪಾವತಿಸುವುದರಿಂದಾಗಿ 18ರಿಂದ 50 ವರ್ಷದ ಒಳಗಿನ ವ್ಯಕ್ತಿಗಳು ಯಾವುದೇ ರೀತಿಯ ಸಾವಿಗೆ ತುತ್ತಾದರೂ ಕೂಡ ಅವರ ಕುಟುಂಬ ವರ್ಗದವರಿಗೆ 2 ಲಕ್ಷ ರೂಪಾಯಿಯ ವಿಮೆ ದೊರಕುತ್ತದೆ. ಮೇಕ್ ಇನ್ ಇಂಡಿಯಾ ಯೋಜನೆಯ ಮುಖ್ಯ ಉದ್ದೇಶ ಭಾರತದಲ್ಲೇ ತಯಾರಿಸಿ ಈ ಅಭಿಯಾನದ ಮೂಲಕ ಸ್ಥಳೀಯ ಉದ್ಯಮಿಗಳಿಗೆ ಪ್ರೋತ್ಸಾಹವನ್ನು ನೀಡುವುದು. ವಿಶ್ವದಲ್ಲೇ ಅತಿ ಉದ್ದವಾದ ಕಾಲುವೆಯನ್ನು ಹೊಂದಿದ ಭಾರತದ ರಾಜ್ಯ ಇಂದಿರಾ ಕಾಲುವೆ. ಇದು ರಾಜಸ್ಥಾನ್ನಲ್ಲಿದೆ.
ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಸಂವಹನ ಮತ್ತು ವಿಪತ್ತು ನಿರ್ವಹಣೆ ವಿಚಾರಕ್ಕೆ ಸಂಬಂಧಿಸಿದ ಭಾರತೀಯ ಬಾಹ್ಯಾಕಾಶ ವಿಜ್ಞಾನ ಸಂಸ್ಥೆ ಇಸ್ರೋ ನಿರ್ಮಿಸಿದ್ದ ಜಿಸ್ಯಾಟ್ 9 ಉಪಗ್ರಹವನ್ನು ಉಡಾವಣೆ ಮಾಡಲಾದ ಸ್ಥಳ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾ. ಇದು ದೂರಸಂಪರ್ಕ, ದೂರದರ್ಶನ, ಡಿಟಿಎಚ್, ವಿಸ್ಯಾಟ್, ದೂರ ಶಿಕ್ಷಣ ಹಾಗೂ ಟೆಲಿಮೆಡಿಸಿನ್ ಕ್ಷೇತ್ರಗಳಲ್ಲಿ ಏಷ್ಯಾ ರಾಷ್ಟ್ರಗಳಿಗೆ ಈ ಉಪಗ್ರಹ ನೆರವಾಗಲಿದೆ. ಭೂಕಂಪ, ಸುನಾಮಿ, ಪ್ರವಾಹ ಮತ್ತಿತರ ಪ್ರಾಕೃತಿಕ ವಿಕೋಪಗಳ ಬಗ್ಗೆ ಮುನ್ನೆಚ್ಚರಿಕೆ ನೀಡಲು ಕೂಡ ಈ ಉಪಗ್ರಹ ನೆರವಾಗಲಿದೆ. ದೇಶದಲ್ಲಿ ಅತಿ ಹೆಚ್ಚು ವಿಶ್ವವಿದ್ಯಾನಿಲಯಗಳನ್ನು ಹೊಂದಿರುವ ರಾಜ್ಯ ತಮಿಳುನಾಡು. ವಿಶ್ವದಲ್ಲಿ ಅತಿ ಉದ್ದವಾದ ಕಾಲುವೆಯನ್ನು ಹೊಂದಿದ ರಾಜ್ಯ ಇಂದಿರಾ ಕಾಲುವೆ, ರಾಜಸ್ಥಾನ. ರಾಷ್ಟ್ರಪತಿಯವರು ಅವಧಿಗೆ ಮುನ್ನವೇ ರಾಜೀನಾಮೆ ನೀಡಬೇಕೆಂಬ ಸಂದರ್ಭದಲ್ಲಿ ರಾಜೀನಾಮೆ ಪತ್ರವನ್ನು ನೀಡಬೇಕಾಗಿರುವುದು ಉಪರಾಷ್ಟ್ರಪತಿಯವರಿಗೆ. ಗಾಂಧೀಜಿಯವರು ಸೆರೆಮನೆಯಲ್ಲಿದ್ದಾಗ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿಯ ನಾಯಕತ್ವವನ್ನು ವಹಿಸಿದ್ದವರು ಅರುಣಾ ಅಸಫ್ ಅಲಿ. ಉಲ್ಕೆಗಳಿಂದ ನಿರ್ಮಾಣವಾದ ಸರೋವರ ಮಹಾರಾಷ್ಟ್ರದ ಲೋನಾರ್ ಸರೋವರ. ದ ಸಂಡೇ ಟೈಮ್ಸ್ ಬಿಡುಗಡೆ ಮಾಡಿದ ಪಟ್ಟಿಯಲ್ಲಿ ವಿಶ್ವದ ಅಗ್ರ 20 ಶ್ರೀಮಂತ ಮಹಿಳಾ ಉದ್ಯಮಿಗಳಲ್ಲಿ 6ನೇ ಸ್ಥಾನವನ್ನು ಪಡೆದ ಬೆಂಗಳೂರಿನ ಮಹಿಳಾ ಉದ್ಯಮಿ, ಬೆಂಗಳೂರಿನ ಬಯೋಕಾನ್ ಸಂಸ್ಥೆಯ ಒಡತಿ ಕಿರಣ್ ಮಜುಮ್ದಾರ್ ಶಾ ಇವರು 6ನೇ ಶ್ರೀಮಂತ ಮಹಿಳಾ ಉದ್ಯಮಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಇವರ ಒಟ್ಟು ಆಸ್ತಿ 9.6 ಸಾವಿರ ಕೋಟಿ. ಮಾಜಿ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ಇವರ ಮೊದಲ ಪುಣ್ಯ ಸ್ಮರಣೆಯ ಅಂಗವಾಗಿ ಅವರ ಕಂಚಿನ ಪ್ರತಿಮೆಯನ್ನು ಅನಾವರಣ ಮಾಡಿದ ಸ್ಥಳ ರಾಮೇಶ್ವರಂ. ಇಸ್ರೋವು 104 ಉಪಗ್ರಹಗಳನ್ನು ಏಕಕಾಲದಲ್ಲಿ ಉಡಾವಣೆ ಮಾಡಿದ ಸ್ಥಳ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾ. ಶಿವಾಜಿಯ ಆಧ್ಯಾತ್ಮಿಕ ಗುರುಗಳಾಗಿದ್ದವರು ಸ್ವಾಮಿ ರಾಮದಾಸ್. ಓಝೋನ್ ಪದರವು ಹೀರಿಕೊಳ್ಳುವುದು ಸೂರ್ಯನ ಹಾನಿಕಾರಕ ಅತಿನೇರಳೆ ಕಿರಣಗಳನ್ನು. ಢಾಯಿ ದಿನ್ ಕಾ ಚೋಪ್ರಾ ಇದನ್ನು ನಿರ್ಮಿಸಿದವರು ಕುತುಬುದ್ದೀನ್ ಐಬಕ್. ಇದು ರಾಜಸ್ಥಾನದ ಅಜ್ಮೀರ್ನಲ್ಲಿದೆ. ಮೊದಲ ಮಿಸ್ ವರ್ಲ್ಡ್ ಗೆದ್ದ ಭಾರತೀಯ ಮಹಿಳೆ ರೀಟಾ ಫರಿಯಾ 1966ರಲ್ಲಿ. ಆಫ್ರಿಕಾ ಖಂಡದ ಅತ್ಯುನ್ನತವಾದ ಶಿಖರ ಮೌಂಟ್ ಕಿಲಿಮಂಜರೋ. ನವರಸ್ಪುರ ನಗರವನ್ನು ಸ್ಥಾಪಿಸಿದ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನ 1599ರಲ್ಲಿ. 2ನೇ ಇಬ್ರಾಹಿಂ ಆದಿಲ್ ಶಾಹಿ. ಅಲಾವುದ್ದೀನ್ ಹಸನ್ ಬಹುಮನ್ ಶಾನ ಪ್ರಧಾನಿ ಮಹಮ್ಮದ್ ಗವಾನ್. ಸಂವಿಧಾನದ 60ನೇ ಕಾಲಂ ಪ್ರಕಾರ ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 250. ರಾಜ್ಯಸಭೆಗೆ ಲೋಕಸಭೆಗಿಂತ ಹೆಚ್ಚು ಅಧಿಕಾರ ಇರುವುದು ಈ ಸಂದರ್ಭದಲ್ಲಿ ನೂತನ ಅಖಿಲ ಭಾರತ ಸೇವೆಗಳ ಸ್ಥಾಪನೆಯ ಸಂದರ್ಭದಲ್ಲಿ. ಲೋಕಸಭೆಗೆ ಆಯ್ಕೆಯಾಗಲು ಅಭ್ಯರ್ಥಿಗೆ ಇರಬೇಕಾದ ಕನಿಷ್ಠ ವಯೋಮಾನ 25 ವರ್ಷಗಳು. ಜೀವಿಗಳ ಉಗಮ ಈ ಪುಸ್ತಕವನ್ನು ಬರೆದವರು ಚಾರ್ಲ್ಸ್ ಡಾರ್ವಿನ್. ರಾಜರ ದೈವಿಕತೆ ಸಿದ್ಧಾಂತವನ್ನು ಮಂಡಿಸಿದ ಮೊದಲ ಸುಲ್ತಾನ ಬಲ್ಬನ್. ಲೂಧಿ ಸಂತತಿಯ ಸ್ಥಾಪಕ ಬಹ್ಲುಲ್ ಲೂಧಿ. 3ನೇ ಪಾಣಿಪತ್ ಕದನದಲ್ಲಿ ಮರಾಠರು ಸೋತಿದ್ದು ಅಫ್ಘನ್ನರಿಂದ. ಲೂನಿ ನದಿಯ ಮೂಲ ರಾಜಸ್ಥಾನದ ಅರಾವಳಿ ಪರ್ವತ ಶ್ರೇಣಿ.
ವಾಯುಮಂಡಲದ ಅತ್ಯಂತ ಮೇಲಿನ ಪದರ ಬಾಹ್ಯಗೋಳ ಎಕ್ಸೋಸ್ಪಿಯರ್. ಇದು ವಾತಾವರಣದ ಅತ್ಯಂತ ಹೊರವಲಯದ ಪದರವಾಗಿದೆ. ಇಲ್ಲಿಂದ ವಾತಾವರಣವು ಅಂತರಿಕ್ಷವಾಗಿ ಬದಲಾಗುತ್ತದೆ. 2017ರ ಸಾಂಕೇನ್ ಉತ್ಸವ ನಡೆದ ರಾಜ್ಯ ಅರುಣಾಚಲ ಪ್ರದೇಶ. 2017ರ ಫ್ರೆಂಚ್ ಅಧ್ಯಕ್ಷೀಯ ಚುನಾವಣೆಯನ್ನು ಗೆದ್ದವರು ಇಮ್ಯಾನ್ಯುಯಲ್ ಮ್ಯಾಕ್ರೋನ್. ಈ ಚುನಾವಣೆ ಮೇ 14, 2017ರಲ್ಲಿ ನಡೆಯಿತು. ಇತ್ತೀಚೆಗೆ ಅಗಲಿದ ಏಪ್ರಿಲ್ 13, 2017ರಲ್ಲಿ ಖ್ಯಾತ ಅಭಿನಯಕಾರ ಮುನ್ಷಿ ವೇಣು ಅವರು ಯಾವ ಚಲನಚಿತ್ರರಂಗಕ್ಕೆ ಸೇರಿದವರಾಗಿದ್ದರು? ಮಲಯಾಳಂ ಚಿತ್ರರಂಗ. 1978ರಲ್ಲಿ ಇಂದಿರಾ ಗಾಂಧಿಯವರು ಯಾವ ಕ್ಷೇತ್ರದಿಂದ ಲೋಕಸಭೆ ಚುನಾವಣೆಗೆ ಆಯ್ಕೆಯಾದರು? ಚಿಕ್ಕಮಗಳೂರು. ಕ್ಷುದ್ರ ಗ್ರಹಗಳು ಕಂಡುಬರುವುದು ಮಂಗಳ ಮತ್ತು ಗುರುಗ್ರಹಗಳ ನಡುವೆ. ಪ್ಲೂಟೋವನ್ನು ಗ್ರಹಗಳ ಸ್ಥಾನದಿಂದ ತೆಗೆದಿದ್ದು ಆಗಸ್ಟ್ 24, 2006ರಲ್ಲಿ. ಭಾರತವು ಹೊಂದಿರುವ ಒಟ್ಟು ದ್ವೀಪಗಳ ಸಂಖ್ಯೆ 1197. ಮನುಷ್ಯನ ದೇಹದ ಅತ್ಯಂತ ದೊಡ್ಡ ಅಂಗ ಯಕೃತ್, ಲಿವರ್. ಮೆದುಳಿನ ಅತ್ಯಂತ ದೊಡ್ಡ ಭಾಗ ಸೆರೆಬೆಲ್ಲಂ. ನ್ಯೂಟನ್ನ ಚಲನೆಯ ಶಾಸ್ತ್ರದ ಆಧಾರದ ಮೇಲೆ ಕಂಡುಹಿಡಿದ ಗ್ರಹ ನೆಪ್ಚೂನ್. ಗಾಳಿಯಲ್ಲಿನ ಕ್ರಿಯಾಶೀಲ ಅನಿಲ ಆಮ್ಲಜನಕ. ದಂತ ಹಾಗೂ ಮೂಳೆ ರೋಗಕ್ಕೆ ಕಾರಣವಾದ ಅಂಶ ಫ್ಲೋರೈಡ್. 1857ರ ಸಿಪಾಯಿ ದಂಗೆಯನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಯುದ್ಧ ಎಂದು ಹೇಳಿದವರು ಪಟ್ಟಾಭಿ ಸೀತಾರಾಮಯ್ಯ. ಪಂಜಾಬಿನ ಸಿಯಾಲ್ಕೋಟ್ ಪ್ರಸಿದ್ಧವಾಗಿರುವುದು ಆಟದ ವಸ್ತುಗಳಿಗಾಗಿ. ವಿಕಿರಣಶೀಲತೆಯನ್ನು ಅಳೆಯಲು ಬಳಸುವುದು ಗೀಗರ್ ಕೌಂಟರ್. ಶಿಕ್ಷಣದ ವಿಷಯವು ಭಾರತೀಯ ಸಂವಿಧಾನದ ಈ ಪಟ್ಟಿಯಲ್ಲಿ ಬರುತ್ತದೆ. ಸಮವರ್ತಿ ಪಟ್ಟಿ. ಭಾರತದಲ್ಲಿ ಭತ್ತ ಬೆಳೆಯುವಿಕೆ ಆರಂಭವಾಗಿದ್ದು ಸಿಂಧೂ ಕಣಿವೆ ನಾಗರಿಕತೆಯ ಕಾಲದಲ್ಲಿ. ಸುಂಜುಕ್ತ ಪಾಣಿಗ್ರಹಿ ಎಂಬುದು ಯಾವ ನೃತ್ಯ ಪದ್ಧತಿಗೆ ಪ್ರಸಿದ್ಧವಾಗಿದೆ? ಒಡಿಸ್ಸಿ ನೃತ್ಯ ಪದ್ಧತಿ. ಸಿಕ್ಕಿಂನಲ್ಲಿ ಮುಖ್ಯವಾಗಿ ಬಳಕೆಯಲ್ಲಿರುವ ಭಾಷೆ ನಾಮ್ಜಿ. ಭಾರತದಲ್ಲಿ ಬ್ಯಾಂಕುಗಳು ರಾಷ್ಟ್ರೀಕರಣಗೊಂಡಿದ್ದು 1969ರಲ್ಲಿ. ಅಲಹಾಬಾದ್ನ ಆಜಾದ್ ಪಾರ್ಕ್ ಎಂಬುದು ಇವರ ಸ್ಮರಣೆಯಲ್ಲಿ ಹೆಸರಿಡಲಾಗಿದೆ. ಚಂದ್ರಶೇಖರ್ ಆಜಾದ್. ಮಗಧ ಸಾಮ್ರಾಜ್ಯದ ಮೊತ್ತ ಮೊದಲ ರಾಜಧಾನಿ ರಾಜಗೀರ್. ಯಾವ ಭಾಷೆಯನ್ನು ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ ನಮೂದಿಸಲಾಗಿಲ್ಲ? ಪರ್ಷಿಯನ್ ಭಾಷೆಯನ್ನು. ಯಾವ ರಾಜನನ್ನು ವೈರುಧ್ಯಗಳ ಮಿಶ್ರಣ ಎಂದು ಕರೆಯಲಾಗುತ್ತಿತ್ತು? ಮಹಮ್ಮದ್ ಬಿನ್ ತುಘಲಕ್. ಬಹುಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಗುಲ್ಬರ್ಗ. ಸಂಸ್ಕೃತ ಭಾಷೆಯ ಮೊದಲ ಶಾಸನ ರುದ್ರದಮನನ ಗಿರ್ನಾರ್ ಶಾಸನ. ಸಿಮೆಂಟ್ ಕೈಗಾರಿಕಾ ಕೇಂದ್ರವಾದ ಡಾಲ್ಮಿಯಾ ನಗರ ಇರುವ ರಾಜ್ಯ ಜಾರ್ಖಂಡ್. ಕತ್ತರಿಸಿದರೆ ಮತ್ತೆ ಬೆಳೆಯುವ ಮಾನವನ ದೇಹದ ಅಂಗ ಪಿತ್ತಜನಕಾಂಗ. ಕರ್ಪೂರದ ತೈಲವನ್ನು ಈ ಗಿಡದಿಂದ ತಯಾರು ಮಾಡಲಾಗುತ್ತದೆ. ಪೈನ್ ಗಿಡ. ಅಂತಾರಾಷ್ಟ್ರೀಯ ಮ್ಯಾಕ್ ರೇಖೆಯು ಈ ದೇಶಗಳನ್ನು ಪ್ರತ್ಯೇಕಿಸುವ ರೇಖೆಯಾಗಿದೆ. ಭಾರತ ಮತ್ತು ಅಫ್ಘಾನಿಸ್ತಾನ.
2020ನೇ ಸಾಲಿನ ಬೇಸಿಗೆ ಒಲಿಂಪಿಕ್ಸ್ ನಡೆಯುವ ದೇಶ ಜಪಾನ್. ನ್ಯಾಷನಲ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟರಿ ಇರುವ ನಗರ ನವದೆಹಲಿ. ಭಾರತದ ಪ್ರಥಮ ಕಾನೂನು ಮಂತ್ರಿ ಡಾಕ್ಟರ್ BR ಅಂಬೇಡ್ಕರ್ 1947ರಿಂದ 50. ಭಾರತವು ರಾಷ್ಟ್ರೀಯ ಧ್ವಜವನ್ನು ಅಳವಡಿಸಿಕೊಂಡಿದ್ದು ಜುಲೈ 22, 1947ರಲ್ಲಿ. ಕರ್ನಾಟಕದಲ್ಲಿ ನವಿಲುಗಳು ಹೆಚ್ಚಾಗಿರುವ ಸ್ಥಳ ಬಿಳಿಗಿರಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನ ಹಾಗೂ ವನ್ಯಜೀವಿ ರಕ್ಷಣಾ ಧಾಮವಿರುವ ಜಿಲ್ಲೆ ಕೊಡಗು. ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು 5.85%. ಸಂವಿಧಾನದ ತಿದ್ದುಪಡಿಗೆ ಸಂಬಂಧಿಸಿದ ಭಾರತ ಸಂವಿಧಾನದ ಅನುಚ್ಛೇದ 368. ಗ್ರೀನ್ವಿಚ್ ಮೀನ್ ಟೈಮ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಿಗಿಂತ 5.5 ಗಂಟೆ ಮುಂದಿರುತ್ತದೆ. ಉತ್ತಮ ಗುಣಮಟ್ಟದ ವರ್ಜೀನಿಯಾ ತಂಬಾಕು ಬೆಳೆಯುವ ರಾಜ್ಯ ಆಂಧ್ರಪ್ರದೇಶ. ಭಾರತದ ಅತಿದೊಡ್ಡ ನದಿ ಮುಖಜಭೂಮಿ ಸುಂದರ್ಬನ್ ನದಿ ಮುಖಜಭೂಮಿ. ದೂರದರ್ಶನದ ರಿಮೋಟ್ ಕಂಟ್ರೋಲ್ ಅನ್ನು ಬಳಸಿದಾಗ ಪ್ರಸಾರಣಗೊಳ್ಳುವ ವಿಕಿರಣ ಅತಿರಿಕ್ತ ವಿಕಿರಣ. ಧನ್ಯವಾದಗಳು. ವಿಡಿಯೋ ಹೇಗನ್ನಿಸ್ತು ಅನ್ನೋದನ್ನು ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.